ಮಾನ್ಯ ಮುಖ್ಯಮಂತ್ರಿಗಳು ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ಬಹಳ ಶ್ಲಾಘನೀಯವಾಗಿರ್ತಕ್ಕಂಥದ್ದು ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಈ ಬಜೆಟ್ ನ ಮತ್ತೊಂದು ವಿಶೇಷತೆ ಏನು ಅಂತ ಅಧ್ಯಕ್ಷರೇ, ಪ್ರಾದೇಶಿಕ ಅಸಮಾನತೆಯ ನಿವಾರಣೆಗೆ ನಮ್ಮ ಸರ್ಕಾರ ಒತ್ತನ್ನು ನೀಡಿರ್ತಕ್ಕಂಥದನ್ನ ಗಮನಿಸಬಹುದು ಅಧ್ಯಕ್ಷರೇ. ಇವತ್ತು ಕೇಂದ್ರ ಬಜೆಟ್ ಅನ್ನ ಗಮನಿಸ್ತಾರೆ, ಇಲ್ಲಿ ಪ್ರಾದೇಶಿಕ ನಿವಾರಣೆಯ ಯಾವುದೇ ದೃಷ್ಟಿಕೋನವನ್ನ ಕೇಂದ್ರ ಬಜೆಟ್ ಹೊಂದಿಲ್ಲ ಅಧ್ಯಕ್ಷರೇ. ಇವತ್ತು ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಇರ್ಬೋದು, ಮಲೆನಾಡು ಕರ್ನಾಟಕ ಇರ್ಬೋದು, ಕರಾವಳಿ ಕರ್ನಾಟಕ ಇರ್ಬೋದು, ಇದೆಲ್ಲದರ ಅಭಿವೃದ್ಧಿಗೆ ಅನುದಾನ ಒದಗಿಸಿರ್ತಕ್ಕಂಥದ್ದು, ಸಮಗ್ರ ಕರ್ನಾಟಕದ ಅಭಿವೃದ್ಧಿಗೆ ನಾವು ಒತ್ತನ್ನು ನೀಡಿದ್ದೇವೆ ಅಂತಕ್ಕಂಥದ್ದನ್ನ ಬಜೆಟ್ ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಿರೀಕ್ಷಿಸಿದ್ದಾರೆ ಅಧ್ಯಕ್ಷರೇ. ಇದರ ಹಿನ್ನೆಲೆಯಲ್ಲಿ ಅಧ್ಯಕ್ಷರೇ, ಕರ್ನಾಟಕದ ಅಭಿವೃದ್ಧಿಗೆ, ಸಮಗ್ರ ಅಭಿವೃದ್ಧಿಗೆ ಈ ಬಜೆಟ್ ಬಹಳ ಗಟ್ಟಿಯಾದ ಭದ್ರವಾದಂತ ಬುನಾದಿಯನ್ನ ಹಾಕಿದೆ ಅಂತಕ್ಕಂಥದನ್ನ ಈ ಬಜೆಟ್ ನಿರೂಪಿಸಿದೆ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ನಾನು ಸ್ಟಾರ್ಟ್ ಮಾಡಿ 2 ನಿಮಿಷ ಆಗಿಲ್ಲ ಇನ್ನು. ನಾನು ಹೆಂಗ್ ಮಾತಾಡೋದು? ಇನ್ನೊಂದು 5 ರಿಂದ 10 ನಿಮಿಷದಲ್ಲಿ ಮುಗಿಸ್ತೀನಿ. ಕರ್ನಾಟಕದ ಬಜೆಟ್ ನೀರಾವರಿ, ಕೃಷಿ, ಆರೋಗ್ಯ, ಶಿಕ್ಷಣ ಈ ಎಲ್ಲ ಸರ್ವ ಕ್ಷೇತ್ರಗಳನ್ನ ಒಳಗೊಂಡಂತಹ ಒಂದು ಬಹಳ ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡಿರ್ತಕ್ಕಂಥ ಈ ಬಜೆಟ್ ನಲ್ಲಿ ನಾವು ಗಮನಿಸಬೇಕಾದಂತ ಮತ್ತೊಂದು ವಿಚಾರ ಅಂತ ಅಂದ್ರೆ ಅಧ್ಯಕ್ಷರೇ, ನಮ್ಮ ಬಜೆಟ್ ಬಲವಾದ ಬೆಳವಣಿಗೆಯ ಕಾರ್ಯಕ್ಷಮತೆ, ಕರ್ನಾಟಕವು ರಾಷ್ಟ್ರೀಯ ಆರ್ಥಿಕ ಕಾರ್ಯಕ್ಷಮತೆಯನ್ನ ಮೀರಿಸಿದೆ ಅಂತಕ್ಕಂಥದನ್ನ ಈ ಬಜೆಟ್ ಬಹಳ ನಿರೀಕ್ಷಿಸಿದೆ ಅಧ್ಯಕ್ಷರೇ. ಯಾವ ರೀತಿ ಅಂತ ಅಂದ್ರೆ ಅಧ್ಯಕ್ಷರೇ, 2026-27ರ ಬಜೆಟ್ ಭಾಷಣದಲ್ಲಿ ವ್ಯಕ್ತಪಡಿಸಿದಂತೆ ಕರ್ನಾಟಕದ ಸ್ಥೂಲ ಆರ್ಥಿಕ ಕಾರ್ಯಕ್ಷಮತೆಯು ರಾಜ್ಯವನ್ನ ಭಾರತದಲ್ಲಿ ವೇಗವಾಗಿ ಬೆಳೆಯುತ್ತಿರುವ ಪ್ರಾದೇಶಿಕ ಆರ್ಥಿಕತೆಗಳಲ್ಲಿ ಒಂದೆಂದು ಬಹಳ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಹೇಗೆಂದ್ರೆ ಅಧ್ಯಕ್ಷರೇ, ರಾಜ್ಯವು 8.1ರಷ್ಟು ನಿಜವಾದ GSDPಯ ಬೆಳವಣಿಗೆಯನ್ನು ದಾಖಲಿಸಿದೆ. ಆದರೆ ಇದು ರಾಷ್ಟ್ರೀಯ GDP ಬೆಳವಣಿಗೆಯ ದರವಾದ 7.4ರನ್ನು ಮೀರಿಸಿದೆ ಅಧ್ಯಕ್ಷರೇ. ಇದು ಕರ್ನಾಟಕದ ಬೆಳವಣಿಗೆಗೆ ಬಹಳ ಪೂರಕವಾಗಿರ್ತಕ್ಕಂಥ ಬಜೆಟ್ ಅಂತಕ್ಕಂಥದನ್ನ ಈ ಬಜೆಟ್ ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಿರೀಕ್ಷಿಸಿದ್ದಾರೆ ಅಧ್ಯಕ್ಷರೇ. ಮತ್ತೆ ಇನ್ನೊಂದು ನಮ್ಮ ಬಜೆಟ್ ನ ವಿಶೇಷತೆ ಏನು ಅಂತಂದ್ರೆ ಅಧ್ಯಕ್ಷರೇ, ನಮ್ಮ ಕರ್ನಾಟಕದ ಬಜೆಟ್ ಕೇಂದ್ರದ ಬಜೆಟ್ಗೆ ಹೋಲಿಸಿದರೆ ಬಹಳ ಹಣಕಾಸಿನ ಶಿಸ್ತನ್ನ ಪ್ರದರ್ಶಿಸಿದೆ. ಹಣಕಾಸಿನ ಶಿಸ್ತಿಗೆ ಹೆಚ್ಚು ಒತ್ತನ್ನು ಕೊಟ್ಟಿದೆ ಅಧ್ಯಕ್ಷರೇ. ಕರ್ನಾಟಕದ ಹಣಕಾಸು ನಿರ್ವಹಣೆಯು ಕೇಂದ್ರ ಸರ್ಕಾರಕ್ಕಿಂತ ಗಮನಾರ್ಹವಾಗಿ ಹೆಚ್ಚು ಶಿಸ್ತುಬದ್ಧವಾಗಿದೆ ಅಧ್ಯಕ್ಷರೇ. ರಾಜ್ಯವು ತನ್ನ ಹಣಕಾಸಿನ ಕೊರತೆಯನ್ನು GSDPಯ 2.9ನಲ್ಲಿ ಕಾಯ್ದುಕೊಂಡಿದೆ ಅಧ್ಯಕ್ಷರೇ. ಇದು FRBM ಮಿತಿಯ 3ರೊಳಗಿದೆ ಅಧ್ಯಕ್ಷರೇ. ಇದಕ್ಕೆ ವ್ಯತಿರಿಕ್ತವಾಗಿ ಕೇಂದ್ರ ಹಣಕಾಸು ಕೊರತೆಯು GDPಯ 4.3ರಷ್ಟು ಆಗಿದೆ ಅಧ್ಯಕ್ಷರೇ. ಅಂದ್ರೆ ರಾಜ್ಯಕ್ಕಿಂತ ಹಣಕಾಸಿನ ಕೊರತೆ ಕೇಂದ್ರದ್ದು ಹೆಚ್ಚು ಎದ್ದು ಕಾಣ್ತಾ ಇರತಕ್ಕಂಥದ್ದನ್ನ ನೋಡಬಹುದು ಅಧ್ಯಕ್ಷರೇ. ಅಂದ್ರೆ ರಾಷ್ಟ್ರಕ್ಕಿಂತ, ರಾಷ್ಟ್ರ ಬಜೆಟ್ಗಿಂತ ನಮ್ಮ ಬಜೆಟ್ GDPಯಲ್ಲಿ ಬಹಳ ಮುಂದಿದೆ ಅಂತಕ್ಕಂಥದ್ದನ್ನ, ಹಣಕಾಸಿನ ಶಿಸ್ತನ್ನ ಕಾಪಾಡಿಕೊಂಡಿದೆ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸತತವಾಗಿ 17 ವರ್ಷದ ತಮ್ಮ ಅನುಭವವನ್ನ ರಾಜ್ಯದ ಅಭಿವೃದ್ಧಿಗೆ ಬಳಸ್ಕೊಂಡಿರ್ತಾರೆ ಅಂತಕ್ಕಂಥದ್ದನ್ನ ಬಹಳ ಸಂತೋಷದಿಂದ ಹೇಳಬೇಕಾಗ್ತದೆ ಅಧ್ಯಕ್ಷರೇ. ಮುಂದುವರೆದು ಅಧ್ಯಕ್ಷರೇ, ಬಂಡವಾಳ ವೆಚ್ಚ ಮತ್ತೆ ಬೆಳವಣಿಗೆಯ ದೃಷ್ಟಿಕೋನವನ್ನು ಹೊಂದಿರತಕ್ಕಂಥ ನಮ್ಮ ಬಜೆಟ್ ಅಧ್ಯಕ್ಷರೇ. ಕರ್ನಾಟಕ ಬಜೆಟ್ ಬಂಡವಾಳದ ರಚನೆಗೆ ಬಲವಾದ ಒತ್ತನ್ನು ನೀಡಿದೆ ಅಧ್ಯಕ್ಷರೇ. ಬಂಡವಾಳದ ವೆಚ್ಚಕ್ಕೆ ಸುಮಾರು 71,924 ಕೋಟಿ ಹಂಚಿಕೆ ಮಾಡಲಾಗಿದೆ ಅಧ್ಯಕ್ಷರೇ. ಅದು ರಸ್ತೆ ಇರಬಹುದು, ನೀರಾವರಿ ಇರಬಹುದು, ನಗರ ಮೂಲಭೂತ ಸೌಕರ್ಯಗಳ ವಿಸ್ತರಣೆ ಇರಬಹುದು, ಮುಖ್ಯಮಂತ್ರಿಗಳ ಮೂಲ ಸೌಕರ್ಯ ಅಭಿವೃದ್ಧಿ ಕಾರ್ಯಕ್ರಮಗಳಿರ್ಬೋದು, ಆದ್ರೆ ಎಲ್ಲದಕ್ಕೂ ಸಹ ಒತ್ತನ್ನ ಕೊಟ್ಟು ರಾಜ್ಯವನ್ನ ಸರ್ವಾಂಗೀಣ ಅಭಿವೃದ್ಧಿಗೆಯನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಏನು ಮುಖ್ಯಮಂತ್ರಿಗಳು ಗಮನವನ್ನು ಕೊಟ್ಟಿದ್ದಾರೆ ಅದು ಶ್ಲಾಘನೀಯವಾಗಿರ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನ ಬಹಳ ಸಂತೋಷದಿಂದ ಹೇಳಬೇಕಾಗ್ತದೆ ಅಧ್ಯಕ್ಷರೇ. ಇದರ ಜೊತೆಗೆ ಅಧ್ಯಕ್ಷರೇ, ಇಷ್ಟೆಲ್ಲ ಆರ್ಥಿಕ ಶಿಸ್ತು, ಇಷ್ಟೆಲ್ಲ ಮುಂದುವರೆದು ರಾಜ್ಯವನ್ನ ಸಮಗ್ರ ಕಲ್ಯಾಣ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳ ಅಭಿವೃದ್ಧಿಗೂ ಸಹ ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದನ್ನ, ಬಹಳ ದೊಡ್ಡ ಮಟ್ಟದ ಅನುದಾನವನ್ನ ಕಲ್ಯಾಣ ಕಾರ್ಯಕ್ರಮಗಳಿಗೆ ಬಳಸಿರ್ತಕ್ಕಂಥದ್ದನ್ನ ಬಜೆಟ್ ನಲ್ಲಿ ಗಮನಿಸಬಹುದು ಅಧ್ಯಕ್ಷರೇ. ಖಾತ್ರಿ ಯೋಜನೆಗಳಿಗೆ ಸುಮಾರು 1,21,00,000 ಕೋಟಿ ಖರ್ಚು ಮಾಡಲಾಗಿದೆ ಅಧ್ಯಕ್ಷರೇ.
ಇದರಿಂದ ಜನತೆಯ ಖರೀದಿಯ ಶಕ್ತಿ ಮತ್ತೆ ಬೇಡಿಕೆ ಶಕ್ತಿ ಹೆಚ್ಚಾಗಿದೆ ಅಧ್ಯಕ್ಷರೇ. ಶ್ರೀನಿವಾಸ್ ಆಯ್ತು, ಇದೊಂದು ಬಹಳ ಮಾಡಿ 12 ಮಿನಿಟ್ಸ್ ಮಾತಾಡ್ತದೆ. ಈಗ ಇನ್ನೆರಡು ನಿಮಿಷ ಅಧ್ಯಕ್ಷರೇ, ನಾನು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಬಿಟ್ಟು ಮುಗಿಸ್ತೀನಿ. ಫಸ್ಟ್ ಮಾತಾಡಬೇಕಿತ್ತು. ಇದೆಲ್ಲದರ ಇದರಲ್ಲಿ ಅಧ್ಯಕ್ಷರೇ, ಕರ್ನಾಟಕ ಸರ್ಕಾರದ 2026-27ನೇ ಆಯವ್ಯಯ ರಾಜ್ಯದ ಸರ್ವಾಂಗೀಣ ಪ್ರಗತಿಗೆ, ಅಭಿವೃದ್ಧಿಗೆ ಬಹಳ ಮುನ್ನುಡಿಯನ್ನು ಬರೆದು ಬಹಳ ಯಶಸ್ವಿಯ ಹಾದಿಯಲ್ಲಿ ಕರ್ನಾಟಕವನ್ನು ಮುನ್ನಡೆಸಲಿಕ್ಕೆ ಮಾಡಿದಂತ ಬಜೆಟ್ ಅಂತ ಹೇಳ್ತಾ ಅಧ್ಯಕ್ಷರೇ, ಬಹಳ ವಿಶೇಷವಾಗಿ ಗಮನಿಸಬೇಕು ಅಧ್ಯಕ್ಷರೇ. ಕಾವೇರಿ 6ನೇ ಹಂತದಲ್ಲಿ ನಮ್ಮ ಸರ್ಕಾರ ಬೆಂಗಳೂರು ಮತ್ತೆ ಅದರ ಉಪನಗರಗಳಿಗೆ ಶಾಶ್ವತವಾಗಿರತಕ್ಕಂಥ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಿರ್ತಕ್ಕಂಥದ್ದು ಅಧ್ಯಕ್ಷರೇ. ಅದ ಸಂಪುಟದಲ್ಲೂ ಅನುಮೋದನೆಯಾಗಿ ಬಜೆಟ್ನಲ್ಲೂ ಘೋಷಣೆ ಆಗಿದೆ ಅಧ್ಯಕ್ಷರೇ. ಈ ಕೆಲಸವನ್ನ ಹಿಂದಿನ ಸರ್ಕಾರ ಮಾಡಿದ್ರೆ ಬಹಳ ಅನುಕೂಲ ಆಗಿರ್ತಾ ಇತ್ತು ಅಧ್ಯಕ್ಷರೇ. ಯಾಕಂದ್ರೆ ಇವತ್ತು ಬೆಂಗಳೂರು ಬಹಳ ದೊಡ್ಡವಾಗಿ ಬೃಹದಾಕಾರವಾಗಿ ಬೆಳೀತಾ ಇದೆ ಅಧ್ಯಕ್ಷರೇ. 80 ಲಕ್ಷ ಇದ್ದಂತ ಜನಸಂಖ್ಯೆ ಇವತ್ತು ಬೆಂಗಳೂರು 1.25 ಕೋಟಿಗೂ ಹೆಚ್ಚು ಬೆಂಗಳೂರಿನಲ್ಲಿ ಜನಸಂಖ್ಯೆ ಆಗಿದೆ. ಸಂಚಾರ ದಟ್ಟಣೆ ಹೆಚ್ಚಾಗಿದೆ, ವಸತಿ ಸಮಸ್ಯೆ ಹೆಚ್ಚಾಗಿದೆ. ಇದಕ್ಕೆ ಪರ್ಯಾಯವಾಗಿ ಬೆಂಗಳೂರು ಸುತ್ತಮುತ್ತ ಇರತಕ್ಕಂಥ ನಗರಗಳನ್ನ ಬೆಳೆಸಬೇಕಾಗಿತ್ತು ಅಧ್ಯಕ್ಷರೇ. ನಮ್ಮ ಬೆಂಗಳೂರು ಗ್ರಾಮಾಂತರ ಇರ್ಬೋದು, ರಾಮನಗರ ಇರ್ಬೋದು, ಬೆಂಗಳೂರು ಗ್ರಾಮಾಂತರದಲ್ಲಿ ಬರ್ತಕ್ಕಂಥ ನೆಲಮಂಗಲ, ದೇವನಹಳ್ಳಿ, ದೊಡ್ಡಬಳ್ಳಾಪುರ, ಹೊಸಕೋಟೆ ಭಾಗ ತಾಲೂಕುಗಳನ್ನ ಬೆಂಗಳೂರು ಉಪನಗರಗಳಾಗಿ ಇವತ್ತು ಬೆಳೆಸಲಿಕ್ಕೆ ಸರ್ಕಾರಗಳು ಮುಂದಾಗಬೇಕಾಗಿತ್ತು. ಆದ್ರೆ ಮುಂದಾಗಲಿಲ್ಲ. ನಮ್ಮ ಸರ್ಕಾರ ಇವತ್ತು ಬೆಂಗಳೂರು ಉಪನಗರಗಳನ್ನ ಬೆಳೆಸಿ ಅದಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಿಕ್ಕೆ ಹೆಚ್ಚನ್ನ ಒತ್ತು ಕೊಟ್ಟಿರ್ತಕ್ಕಂಥಕ್ಕೆ ಈ ಬಜೆಟ್ ಸಾಕ್ಷಿ ಅಧ್ಯಕ್ಷರೇ. ಕಾವೇರಿ 6ನೇ ಹಂತದಲ್ಲಿ ನೆಲಮಂಗಲ ಇರ್ಬೋದು, ದೊಡ್ಡಬಳ್ಳಾಪುರ ಇರ್ಬೋದು, ಹೊಸಕೋಟೆ ಇರ್ಬೋದು, ದೇವನಹಳ್ಳಿ ಇರ್ಬೋದು, ಈ ಎಲ್ಲ ತಾಲೂಕಿನ ನಗರ ಪ್ರದೇಶದ ಜನತೆಗೆ ಶಾಶ್ವತವಾಗಿರ್ತಕ್ಕಂಥ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೆ ನೀರನ್ನು ಹಂಚಿಕೆ ಮಾಡಿದೆ ಅಧ್ಯಕ್ಷ ನಮ್ಮ ಸರ್ಕಾರ. ಶ್ರೀನಿವಾಸ್ ಕನ್ಕ್ಲೂಡ್. ರೇವಣ್ಣ ಅವರು ನಿಮಿಷ ಅಧ್ಯಕ್ಷ, ಮಾನ್ಯ ಸಭಾಧ್ಯಕ್ಷ, 2 ನಿಮಿಷ. ರೇವಣ್ಣ ಅವರೇ, ಈ ಶಾಶ್ವತವಾಗಿರ್ತಕ್ಕಂಥ ಕುಡಿಯುವ ನೀರಿನ ವ್ಯವಸ್ಥೆಗೆ ಏನು ಹಂಚಿಕೆ ಮಾಡಿದೆ, ಈ ಕಾಮಗಾರಿಯನ್ನ ಆದಷ್ಟು ಬೇಗ ಪ್ರಾರಂಭ ಮಾಡಬೇಕು. ಇದನ್ನ ಜನತೆಗೆ ಈ ನೀರನ್ನ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಕಲ್ಪಿಸಲಿಕ್ಕೆ ಮುಂದಾಗಬೇಕು ಅಂತಕ್ಕಂಥ ವಿನಂತಿಯನ್ನ ಮಾಡ್ತೇನೆ. ಇದರ ಜೊತೆಗೆ ಶ್ರೀನಿವಾಸ್ ಹೋಗುದಿಲ್ಲ, ಮಾತಾಡಬೇಕು. ಕನ್ಕ್ಲೂಡ್ ಮಾಡ್ತೀನಿ. 2 ನಿಮಿಷ, 2 ನಿಮಿಷ ಸರ್. ಇದರ ಜೊತೆಯಲ್ಲಿ ಸುಮಾರು ನಮ್ಮ ನೆಲಮಂಗಲ ವಿಧಾನಸಭಾ ಕ್ಷೇತ್ರ, ಉತ್ತರ ಕರ್ನಾಟಕ, ಮಲೆನಾಡು ಕರ್ನಾಟಕ, ಕರಾವಳಿ ಕರ್ನಾಟಕಕ್ಕೆ ಹೆಬ್ಬಾಗಲು, ಆ ಕಡೆಯಿಂದ ಬರ್ತಕ್ಕಂಥ ಬೆಂಗಳೂರಿಗೂ ಹೆಬ್ಬಾಗಲು. 6-7 ದಶಕಗಳಿಂದ ಒಳಚರಂಡಿ ವ್ಯವಸ್ಥೆ ಇರಲಿಲ್ಲ. ಆ ಒಳಚರಂಡಿ ವ್ಯವಸ್ಥೆಯನ್ನ ಈ ಬಜೆಟ್ನಲ್ಲಿ ನಮ್ಮ ನೆಲಮಂಗಲ ನಗರಸಭೆ ವ್ಯಾಪ್ತಿಗೆ ಒಳಚರಂಡಿ ವ್ಯವಸ್ಥೆಯನ್ನ ಮಂಜೂರು ಮಾಡಿ ಘೋಷಣೆ ಮಾಡಿದ್ದಾರೆ. ಸುಮಾರು 300 ಕೋಟಿ ವೆಚ್ಚದ ಅನುದಾನ. ಅದಕ್ಕೆ ಮಾನ್ಯ ವಿಶೇಷವಾಗಿ ಮುಖ್ಯಮಂತ್ರಿಗಳಿಗೆ, ಮಾನ್ಯ ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಬೈರತಿ ಸುರೇಶ್ ಅಣ್ಣ ಅವರಿಗೆ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದಗಳನ್ನು ಸಮರ್ಪಿಸಿ ಈ ಕಾಮಗಾರಿಯನ್ನ ಆದಷ್ಟು ಬೇಗ ಟೆಂಡರ್ ಕರೆದು ಪ್ರಾರಂಭ ಮಾಡಬೇಕು ಅಂತ ನಾನು ಕ್ಷೇತ್ರದ ಜನತೆ ಪರವಾಗಿ ಮತ್ತೆ ನಾನು ವಿನಂತಿಸ್ತಾ, ಮೆಟ್ರೋ ರೈಲನ್ನ ಇವತ್ತು ಬೆಂಗಳೂರಿಗೆ ಇರ್ತಕ್ಕಂಥ ಸಂಚಾರದ ದಟ್ಟಣೆಯನ್ನ ಸಮಸ್ಯೆಯನ್ನ ನಿವಾರಣೆ ಮಾಡಲಿಕ್ಕೆ ನೆಲಮಂಗಲಕ್ಕೆ ಮೆಟ್ರೋ ರೈಲನ್ನ ಇನ್ನೇನು ಮಾದಾವರದವರೆಗೂ ಬಂದಿದೆ ಅಧ್ಯಕ್ಷರೇ, ಮಾದಾವರದಿಂದ ನೆಲಮಂಗಲದವರೆಗೂ ವಿಸ್ತರಣೆ ಮಾಡಬೇಕು. ಇದರಿಂದ ಲಕ್ಷಾಂತರ ಜನತೆಗೆ ಅನುಕೂಲ ಆಗ್ತದೆ ಅಂತಕ್ಕಂಥದನ್ನ ನಾನು ತಮ್ಮ ಮುಖಾಂತರ ವಿನಂತಿಸಿ, ಇದರ ಜೊತೆಗೆ ಎತ್ತಿನ ಹೊಳೆ ಯೋಜನೆ ಅಧ್ಯಕ್ಷರೇ, ಎತ್ತಿನ ಹೊಳೆಯಲ್ಲಿ ನೀರೇ ಬರಲ್ಲ ಅಂತ ಎಲ್ಲ ಟೀಕೆ ಮಾಡ್ತಾ ಇದ್ರು. ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ನಿರಂತರ ಶ್ರಮದಿಂದ ಇವತ್ತು ಎತ್ತಿನ ಹೊಳೆಯಲ್ಲಿ ನೀರನ್ನ ಎತ್ತಿ ಇವತ್ತು ಜನತೆಗೆ ಅದನ್ನ ಸಮರ್ಪಿಸ್ತಕ್ಕಂಥ ದಿನಗಳು ಹತ್ರ ಬಂದಿದೆ ಅಧ್ಯಕ್ಷರೇ. ಮಾನ್ಯ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಸಾಹೇಬ್ರವರ ಕ್ಷೇತ್ರದಲ್ಲಿ ಇವತ್ತು ಡ್ಯಾಮ್ ಅನ್ನ ಕಟ್ಟಲಿಕ್ಕೆ ಏನು ಯೋಜನೆಯನ್ನ ನಿರೂಪಿಸಿದರೆ, ಆ ಯೋಜನೆಯನ್ನ ಬೇಗ ಅನುಷ್ಠಾನ ಮಾಡಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ಇರ್ಬೋದು, ಹೊಸಕೋಟೆ ಇರ್ಬೋದು, ದೇವನಹಳ್ಳಿ ಭಾಗದ ಜನತೆಗೆ ಶಾಶ್ವತವಾಗಿ ಕುಡಿಯೋ ನೀರಿನ ವ್ಯವಸ್ಥೆಯನ್ನ ಕಲ್ಪಿಸ್ತಕ್ಕಂಥದ್ದು ಇರ್ಬೋದು, ಮತ್ತೆ ಅಂತರ್ಜಲ ಮಟ್ಟವನ್ನ ವೃದ್ಧಿಸಲಿಕ್ಕೆ, ಕೆರೆಯನ್ನ ತುಂಬಿಸಲಿಕ್ಕೆ ನೀರನ್ನ ನೀಡಬೇಕು ಅಂತ ತಮ್ಮ ಮುಖಾಂತರ ಸರ್ಕಾರಕ್ಕೆ ವಿನಂತಿಯನ್ನ ಮಾಡ್ತಾ, ಮತ್ತೆ
ಈಗ ಆಗ ಬಂದ್ರೆ ಹೊರಗೆ ಕಾಯ್ತಿದ್ದಾರೆ ಅಂತ ಹೋಗ್ಲಿಕ್ಕೆ ಕೊಡ್ತಾ ಇದ್ದೀರಿ. ಈಗ ನಿಮ್ಗೆ ಟೈಮ್ ಇಲ್ಲ. ಕಂಕ್ಲೂಡ್. ಎತ್ತಿನ ಹೊಳೆ ಯೋಜನೆ ಯಾರು ಸುಮ್ಮನೆ ಎತ್ತಿನಲ್ಲಿ ಎಷ್ಟು ಆಯ್ತು ಮಾತಾಡೋದು? ಒಂದೇ ನಿಮಿಷ ಸರ್, ಕಂಕ್ಲೂಡ್ ಮಾಡಿ. ಒಂದೇ ನಿಮಿಷ ಕಂಕ್ಲೂಡ್ ಮಾಡ್ತೀನಿ ಸರ್. ಇದ್ರ ಜೊತೆಗೆ ಅಂತರ್ಜಲವನ್ನ ವೃದ್ಧಿ ಮಾಡಲಿಕ್ಕೆ ನಮ್ಮ ಸರ್ಕಾರ ವೃಷಭಾವತಿ ಯೋಜನೆಯನ್ನ ಕೈಗೆತ್ತಿಕೊಂಡಿತ್ತು ಅಧ್ಯಕ್ಷರೇ. ಆದ್ರೆ ನನ್ನ ಕ್ಷೇತ್ರದಲ್ಲಿ ವಿರೋಧ ಪಕ್ಷಗಳು ಬಹಳ ವ್ಯವಸ್ಥಿತವಾದಂತ ಅದ್ರ ಬಗ್ಗೆ ಟೀಕೆ ಮಾಡಿದ್ರಿಂದ ಜನರು ಗೊಂದಲ ಆಗಿದ್ದಾರೆ. ಆ ಯೋಜನೆ ಬಗ್ಗೆ ಬಹಳ ಒಂದು ಗೊಂದಲ ಇದೆ, ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ ಅಂತ ಹೇಳಿ ಇವತ್ತು ಎಲ್ಲ ಟೀಕೆ ಮಾಡ್ತಾ ಇದ್ದಾರೆ. ನನ್ನ ಕ್ಷೇತ್ರದ ಜನತೆಗೆ ತಪ್ಪು ಸಂದೇಶ ಹೋಗಿದೆ. ಹಾಗಾಗಿ 2ನೇ ಹಂತದಲ್ಲಿ ಏನ್ ಶುದ್ಧೀಕರಣ ಮಾಡಿ ನೀರು ಕೊಡ್ತೀನಿ ಅಂತ ಹೇಳಿದ್ರೆ ಅದು ನನ್ನ ಕ್ಷೇತ್ರಕ್ಕೆ ಬೇಡ ಅಧ್ಯಕ್ಷರೇ. 3ನೇ ಹಂತದಲ್ಲಿ ಶುದ್ಧೀಕರಣ ಮಾಡಿ ಅಂತರ್ಜಲವನ್ನು ಹೆಚ್ಚಿಸಲಿಕ್ಕೆ ನನ್ನ ಕ್ಷೇತ್ರಕ್ಕೆ ನೀರು ಕೊಡಬೇಕು. ಇದರ ಜೊತೆಗೆ ಮಾನ್ಯ ಗೌರವಾನ್ವಿತ ನಮ್ಮ ಗೃಹ ಸಚಿವರು ಇಲ್ಲೇ ಇದ್ದಾರೆ. ಬೆಳಗಾಂ ಅಧಿವೇಶನದಲ್ಲಿ 2023ರಲ್ಲಿ ನನಗೆ ಮಾತನ್ನ ಕೊಟ್ಟಿದ್ರು, ಸೋಲೂರು ಹೋಬಳಿಯ ಕೇಂದ್ರ ಸ್ಥಾನಕ್ಕೆ ಪೊಲೀಸ್ ಸ್ಟೇಷನ್ ಕೊಡ್ತೀನಿ ಅಂತ ಹೇಳಿ. ಈ ಬಜೆಟ್ ನಲ್ಲಿ ರಾಜ್ಯದಲ್ಲಿ ಒಂದೇ ಒಂದು ಸ್ಟೇಷನ್ ಕೊಟ್ಟರು ನಿನ್ಗೆ ಕೊಡ್ತೀನಪ್ಪ ಸೀನಪ್ಪ ಅಂತ ಹೇಳಿದ್ರು. ಆದ್ರೆ ಘೋಷಣೆ ಆಗಿಲ್ಲ. ದಯಮಾಡಿ ಅವರಲ್ಲಿ ನಾನು ಕೈ ಮುಗಿದು ವಿನಂತಿಯನ್ನು ಮಾಡ್ತೀನಿ, ಸೋಲೂರಿಗೆ ಒಂದು ಹೊಸ ಪೊಲೀಸ್ ಸ್ಟೇಷನ್ ಅನ್ನ ಈ ಆರ್ಥಿಕ ವರ್ಷದಲ್ಲಿ ಮಂಜೂರು ಮಾಡಿಕೊಡ್ಬೇಕು ಅಂತ ತಮ್ಮ ಮುಖಾಂತರ ವಿನಂತಿಯನ್ನ ಮಾಡಿ, ಈ ರಾಜ್ಯಕ್ಕೆ ಒಳ್ಳೆಯ ಬಜೆಟ್ ಅನ್ನ ಕೊಟ್ಟಂತ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರಿಗೆ, ಅದಕ್ಕೆ ಸಹಕಾರ ಕೊಟ್ಟಂತ ಉಪಮುಖ್ಯಮಂತ್ರಿಗಳು ಮತ್ತೆ ಎಲ್ಲ ಸಚಿವರಿಗೆ, ಹಿರಿಯ ಸಚಿವರಿಗೆ ಈ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಬಜೆಟ್ ನ ಮೇಲೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೆ ಧನ್ಯವಾದಗಳನ್ನು ಸಮರ್ಪಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ರೇವಣ್ಣ ಅವರೇ, ಮಾನ್ಯ ಸಭಾಧ್ಯಕ್ಷರೇ, ಎಲ್ಲರೂ ಕೂಡ ಬಹಳ ಸದಸ್ಯ ಮಾತಾಡ್ಲಿಕ್ಕಿದ್ದಾರೆ, ಎಲ್ಲರಿಗೂ ಅವಕಾಶ ಕೊಡ್ತೇನೆ. ತಾವೆಲ್ಲರೂ ಕೂಡ ಸೀನಿಯರ್ಸ್ ಯಾರು ಮಾತಾಡ್ತೇವೆ, ತಾವೆಲ್ಲರೂ ತಾವು ಸಹಕಾರ ಕೊಡ್ಬೇಕು ಕೇಳ್ತೀವಿ. ಬಯಸ್ತೀವಿ. ಮಾನ್ಯ ಸಭಾಧ್ಯಕ್ಷರೇ, 10 ನಿಮಿಷ ಎಲ್ಲ 10 ಮಿನಿಟ್ಸ್ ಇಲ್ಲ ಟೈಮ್ ಇದೆ ನಮ್ಮ ಹತ್ರ. ಯಾವುದು ಏನ್ ಮಾಡುದು ಕೊಡುವ, ಎಲ್ಲರಿಗೂ ಸಿಕ್ಕಿದೆ. ಮಾನ್ಯ ಸಭಾಧ್ಯಕ್ಷರೇ, ಏನು 2020, 22, 27ನೇ ಸಾಲಿನ ಆಯವ್ಯಯ ಗಾತ್ರ ಇವತ್ತು 4,48,04 ಕೋಟಿ ರೂಗಳಿಗೆ ಮಂಡನೆಯಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಇದರಲ್ಲಿ 1,32,000 ಕೋಟಿ ಸಾರ್ವಜನಿಕರ ಸಾಲ ಅಂತಾರೆ. ಅದ್ರ ಬಗ್ಗೆ ನಾನು ಸಾಲ ಮತ್ತು ಅದ್ರ ಬಗ್ಗೆ ಏನು ಮಾತಾಡೋಕ್ಕಿಲ್ಲ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಮಾನ್ಯ ಬಡ್ಜೆಟಲ್ಲಿ ಕೊಟ್ಟಿರುವಂಥ ಮಾಹಿತಿನೇ ತಮ್ಮ ಗಮನಕ್ಕೆ ತರ್ತೀನಿ. ಇವತ್ತು ನಮ್ಮಲ್ಲಿ 56,432 ಹುದ್ದೆಗಳು ಖಾಲಿ ಇದೆ ಅಂತ ಹೇಳ್ತೇವೆ. ಅದರಲ್ಲಿ ಮಾನ್ಯ ಸಭಾಧ್ಯಕ್ಷರೇ 56,437 ಹುದ್ದೆಗಳು ಅಂದರೆ ತಮ್ಮ ಗಮನಕ್ಕೆ ತರ್ತೀನಿ. ಮಾನ್ಯ ಸಭಾಧ್ಯಕ್ಷರೇ, ಸುಮಾರು 100 ನಿಗಮಗಳಿವೆ ರಾಜ್ಯದಲ್ಲಿ. 100 ನಿಗಮಗಳಿದೆ. 100 ನಿಗಮಗಳಲ್ಲಿ 18,01,020 ಹುದ್ದೆಗಳಿದೆ. ಮಾನ್ಯ ಸಭಾಧ್ಯಕ್ಷ, ಅದರಲ್ಲಿ 10,000 ಹುದ್ದೆಗಳು ಮಾತ್ರ ಇದೆ. ಬಾಕಿದು 10,000 ಹುದ್ದೆ ಖಾಲಿ ಇದೆ. 8,000 ಹುದ್ದೆ ಮಾತ್ರ ಇದೆ. 100 ನಿಗಮಗಳು. ಈಗ ಉದಾಹರಣೆಗೆ ನಮ್ಮ ವಿದ್ಯುತ್ ನಿಗಮ ಇರ್ಬೋದು. ವಿದ್ಯುತ್ ನಿಗಮದಲ್ಲೇ 4,000 ಇದು ಖಾಲಿ ಇದೆ. ಬೆಸ್ಕಾಂ ಇರ್ಬೋದು, ಅಥವಾ ಚಾಮುಂಡೇಶ್ವರಿ ನಿಗಮ ಇರ್ಬೋದು, ಅಥವಾ ಬೆಂಗಳೂರು ನಿಗಮ, ಇದೆಲ್ಲ ಒಂದು 5,000 ಸಾವಿರ ಹುದ್ದೆ ಖಾಲಿ ಇದೆ. ಇಷ್ಟೆಲ್ಲ ಖಾಲಿ ಇದ್ದು ಇದನ್ನು ಯಾವಾಗ ಭರ್ತಿ ಮಾಡ್ತೀರಿ? ಅದನ್ನು ಗುರಿ ಏನಿದೆ? ಇವತ್ತು 56,000 ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 56,000 ಹುದ್ದೆಗಳನ್ನ ನಾವು ಭರ್ತಿ ಮಾಡ್ತೀವಿ ಅಂತ. ಒಂದು ನಿಗಮದಲ್ಲಿ 10,100 ನಿಗಮದಲ್ಲಿ 10,000 ಹುದ್ದೆಗಳ ಖಾಲಿ ಇದೆ. ಮತ್ತೆ ನಮ್ಮ ಮಾನ್ಯ ಕೃಷಿ ಸಚಿವರು ಇಲ್ಲೇ ಇದ್ದಾರೆ. ಅವ್ರ ಇಲಾಖೆಯಲ್ಲಿ ಎಷ್ಟಿದೆ ಹುದ್ದೆ? ಅವರೇ ಮೊನ್ನೆ ಹೇಳಿದ್ದಾರೆ 8 ವರ್ಷದಿಂದ ನಾವು ಖಾಲಿ ಹುದ್ದೆಗಳನ್ನ ಭರ್ತಿನೇ ಮಾಡಿಲ್ಲ ಅಂತ ಹೇಳ್ತಾರೆ. 8 ವರ್ಷ ಆಯಿತು ಭರ್ತಿ ಮಾಡಿ ಅಂತ. ಹಿಂದಿನ ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ಭರ್ತಿ ಮಾಡಿರೋದು ಬಿಟ್ಟರೆ ಈಗೇನು ಹಿಂದೆ ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ಭರ್ತಿ ಮಾಡಿರಲಿಲ್ಲ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ 10-15 ವರ್ಷ ಆಗಿದೆ. ಈಗ ತಾನೇ ಸಹಿ ಮಾಡಿಬಿಟ್ಟು ಕರ್ನಾಟಕ ಎಜುಕೇಷನ್ ಅಥಾರಿಟಿಗೆ 940 ಜನನ ಫಿಲಪ್ ಮಾಡಲಿಕ್ಕೆ ಎಕ್ಸಾಮಿನೇಷನ್ ಮಾಡಬೇಕು ಅಂತ ಹೇಳಿ ಈಗ ಆರ್ಡರ್ ಮಾಡಿ ಬಂದಿದ್ದೀನಿ. ಆಯ್ತು ಸರ್, ಒಂದು ಥ್ಯಾಂಕ್ಸ್ ಹೇಳಿ ನಮ್ಮ ಸರ್ಕಾರ. ಆಯ್ತು, ಈಗ ನಾನು ಹೇಳೋದು 10 ವರ್ಷ ಆದ್ಮೇಲೂ ಮಾಡ್ತಾ ಇದ್ದಿಲ್ಲ. ಅದಕ್ಕೆ ಒಂದನೇ ಸಲ್ಲಿಸೋಣ ನಮ್ಮ ಚಲುವರಾಯಸ್ವಾಮಿ ಅವರಿಗೆ. ಅದರಲ್ಲಿ ಕೃಷಿ ಇಲಾಖೆ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಮಾನ್ಯ ಸಭಾಧ್ಯಕ್ಷೆ.
ಸುಮಾರು 4092 ಹುದ್ದೆನಲ್ಲಿ ಸುಮಾರು 2992 ಹುದ್ದೆ ಖಾಲಿ ಇದೆ. 60% ಹುದ್ದೆ ಖಾಲಿ ಇದೆ ಮನೆ ಸಭಾಧ್ಯಕ್ಷರೇ ಬಿ ಗ್ರೂಪ್ 1ರಲ್ಲಿ. ಅದೇ ರೀತಿ ಮನೆ ಸಭಾಧ್ಯಕ್ಷರೇ ಸಿ ಗ್ರೂಪ್ನಲ್ಲಿ 2640ಕ್ಕೆ ಸುಮಾರು 1440 ಹುದ್ದೆಗಳು ಖಾಲಿ ಇದೆ. ಅದೇ ರೀತಿ ತಮ್ಮ ಬಾಕಿ ಮತ್ತು ಡಿ ಗ್ರೂಪ್ನಲ್ಲಿ 8000ದಲ್ಲಿ 5600 ಹುದ್ದೆಗಳು ಖಾಲಿ ಇದೆ. ಒಟ್ಟು ಮಾನ್ಯ ಸಭಾಧ್ಯಕ್ಷರೇ ಸುಮಾರು 8000 ಹುದ್ದೆಗಳು ಕೃಷಿ ಇಲಾಖೆ 1ರಲ್ಲಿ ಖಾಲಿ ಇದೆ. ಮೋರ್ ದೆನ್ 60% ಹುದ್ದೆ ಕೃಷಿ ಇಲಾಖೆ 1ರಲ್ಲಿ ಖಾಲಿ ಇದೆ. ಕೃಷಿ ಇಲಾಖೆಯಲ್ಲಿ ಇಷ್ಟೆಲ್ಲ ಹಣ ಇಡ್ತಿರಲ್ಲ, ರೈತರ ಬಗ್ಗೆ ಕಾಳಜಿ ಅಂತೀರಿ. 8000 ಹುದ್ದೆ 60% ಖಾಲಿ ಇದ್ದರೆ ಏನು ಕೃಷಿ ಇಲಾಖೆಯಲ್ಲಿ ಏನು ಅಸಿಸ್ಟೆಂಟ್ ಡೈರೆಕ್ಟ್ರು ಬಿಟ್ಟರೆ ಬಾಕಿ ಹುದ್ದೆಗಳೆಲ್ಲ ಪೂರ್ತಿ ಖಾಲಿ ಇದೆ ಅಂತ ಹೇಳ್ಬೇಕಾಗುತ್ತೆ. ಅಸಿಸ್ಟೆಂಟ್ ಡೈರೆಕ್ಟ್ರೇ ಕಸ ಗುಡಿಸೋ ಪರಿಸ್ಥಿತಿ ಬಂದಿದೆ. ಮನೆ ಸಭಾಧ್ಯಕ್ಷರೇ ಅದೇ ರೀತಿ ತೋಟಗಾರಿಕೆ ಇಲಾಖೆ ನಮ್ಮಲ್ಲಿ ರೈತರಿಗೆ ಕೃಷಿ ತೋಟಗಾರಿಕೆ 2 ಮೇಜರ್. ತೋಟಗಾರಿಕೆ ಇಲಾಖೆಯಲ್ಲಿ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ನಮ್ಮ ಸಚಿವರೇ ಉತ್ತರ ಕೊಟ್ಟಂಗೆ ಇವತ್ತು 18,000 ಹುದ್ದೆ ಮಂಜೂರಾತಿ ಆಗಿರೋದು, ಸುಮಾರು 7,074 ಹುದ್ದೆ ಖಾಲಿ ಇದೆ. ಮತ್ತು ಅದೇ ರೀತಿ ಇವತ್ತು ಕೃಷಿ ಮೋರ್ ದೆನ್ ಇದು 50% ಆಗೋಯ್ತು. ಬರೀ ಭರ್ತಿ ಆಗಿರೋದು ಗುತ್ತಿಗೆ ಆಧಾರದ ಮೇಲೆ 4,000 ಇದ್ದಾರೆ. ಗುತ್ತಿಗೆ ಆಧಾರದ ಮೇಲೆ 4,000, ಖಾಲಿ ಹುದ್ದೆ ಇರೋದು 4,000. ಒಟ್ಟು 11,000 ಹುದ್ದೆ ಅಂದರೆ ಬರೀ 7,000 ಹುದ್ದೆ ಇರೋದು 18,000ಕ್ಕೆ. ಸುಮಾರು 60ರಿಂದ 70 ಭಾಗ ಕೃಷಿ ಇಲಾಖೆ ತಾಳಿ, ತೋಟಗಾರಿಕೆ ಇಲಾಖೆ ತಾಳಿ. ರೈತರದ್ದು ಬೇಜಾರಾಗಿರೋದು ಯಾವುದು? ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ. ಇವತ್ತು ಇವೆರಡೂ ಹುದ್ದೆಗಳನ್ನ ಭರ್ತಿ ಮಾಡೋದಕ್ಕೆ ಸರ್ಕಾರಕ್ಕೆ ಏನು ಸ್ವಾಮಿ 8-10 ವರ್ಷದಿಂದ ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರನ್ನ 1000 ಬಂಡಪ್ಪನವರಿದ್ದ ಮಾಡಿದಂಥ ಇದು. ಇವತ್ತೇನಾಗಿದೆ ಈ ಸರ್ಕಾರಕ್ಕೆ? ಅಲ್ಲೇ 3 ವರ್ಷ ಆಯಿತು. ನಾನು ಹಿಂದಿನ ಸರ್ಕಾರ, ಆ ಸರ್ಕಾರ, ಈ ಸರ್ಕಾರ ಇಲ್ಲ. ಈ ಸರ್ಕಾರನಾರು ಇವತ್ತು ಮಾಡೋದಕ್ಕೇನು ರೈತರ ಬಗ್ಗೆ, ಕೃಷಿ ಬಗ್ಗೆ, ತೋಟಗಾರಿಕೆ ಬಗ್ಗೆ ಹೆಚ್ಚಿಗೆ ಮಾತಾಡ್ತೀರಿ. ಮತ್ತು ಪಶುಸಂಗೋಪನಾ ಇಲಾಖೆ ಮನೆ ಸಭಾಧ್ಯಕ್ಷೆ, ಪಶುಸಂಗೋಪನಾ ಇಲಾಖೆ 1ರಲ್ಲಿ ಮನೆ ಸಭಾಧ್ಯಕ್ಷೆ ಪಶುಸಂಗೋಪನಾ ಇಲಾಖೆಯಲ್ಲಿ ಇವತ್ತು ಅದರಲ್ಲಿ ಪಶುಸಂಗೋಪನಾ ಇಲಾಖೆಯಲ್ಲೂ ಮನೆ ಸಭಾಧ್ಯಕ್ಷೆ ಉದಾಹರಣೆಗೆ ತೋಟಗಾರಿಕೆ ಆಯಿತು, ಅದರಲ್ಲೂ ಮೋರ್ ದೆನ್ 50% ಮೇಲೆ ಖಾಲಿ ಇದೆ. 60ರಿಂದ 70 ಭಾಗ ಇವತ್ತು ಪಶುಸಂಗೋಪನಾ ಇಲಾಖೆಯಲ್ಲೂ ಖಾಲಿ ಇದೆ. ಇವತ್ತು 56,000 ಹುದ್ದೆಯಲ್ಲಿ ಕೃಷಿ ಇಲಾಖೆಯಲ್ಲಿ ಎಷ್ಟು ಅಪಾಯಿಂಟ್ ಮಾಡ್ತೀರಿ, ತೋಟಗಾರಿಕೆಯಲ್ಲಿ ಎಷ್ಟು ಮಾಡ್ತೀರಿ, ಪಶುಸಂಗೋಪನಾ ಇಲಾಖೆಯಲ್ಲಿ ಎಷ್ಟು ಮಾಡ್ತೀರಿ, ಸಹಕಾರಿ ಇಲಾಖೆ ಇಲ್ಲಿ ರಾಜಣ್ಣರು ಕೂತವ್ರು ಸಹಕಾರಿ ಇಲಾಖೆಯಲ್ಲಿ ಅಲ್ಲೂ 60 ಭಾಗ ಹುದ್ದೆಗಳು ಖಾಲಿ ಇದೆ. ಇವತ್ತು ರೈತರಿಗೆ ಏನಾದ್ರು ನಿಜವಾಗಿ ಒಂದು ಯಾವುದಾದ್ರು ಸಂಸ್ಥೆಗಳು ರೈತರ ಪರವಾಗಿ ನಿಲ್ಲೋದು ಅಂದರೆ ಸಹಕಾರಿ ಇಲಾಖೆ, ಅದು ಬಿಟ್ಟರೆ ಕೃಷಿ ಇಲಾಖೆ, ಅದು ಬಿಟ್ಟರೆ ತೋಟಗಾರಿಕೆ ಇಲಾಖೆ, ಅದು ಬಿಟ್ಟರೆ ಪಶುಸಂಗೋಪನಾ ಇಲಾಖೆ. ಇವು ಈ 4 ಹುದ್ದೆಗಳಲ್ಲಿ ಇವತ್ತು 56,000 ಜನದಲ್ಲಿ 56,000 ಜನ ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತೀರಿ. ಎಷ್ಟು ಹುದ್ದೆಗಳನ್ನ ಭರ್ತಿ ಮಾಡ್ತೀರಿ, ಯಾವ ಕಾಲಮಿತಿ ಒಳಗೆ ಮಾಡ್ತೀರಿ, ದಯಮಾಡಿ ಇದನ್ನು ತಿಳಿಸ್ಬೇಕು ಅಂತೇಳಿ ನಾನು ಸಭಾಧ್ಯಕ್ಷ ನಿಮ್ಮ ಮುಖ್ಯಮಂತ್ರಿಗಳನ್ನ ಅಥವಾ ಸಂಬಂಧಪಟ್ಟ ಮಂತ್ರಿಗಳನ್ನ ನಾನು ಗಮನಕ್ಕೆ ತರ್ತಾ ಇದ್ದೀನಿ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಉದಾಹರಣೆಗೆ ಇನ್ನು ಬಾಕಿ ಇಲಾಖೆ ಇವತ್ತು ಬೇರೆ ಬೇರೆ ಇಲಾಖೆ, ಕಂದಾಯ ಇಲಾಖೆಯಲ್ಲಿ ಎಷ್ಟು ಖಾಲಿ ಇದೆ ಹುದ್ದೆ? ಅದರಲ್ಲೂ 60% ಹುದ್ದೆ ಖಾಲಿ ಇದೆ. ವಿಲೇಜ್ ಅಕೌಂಟೆಂಟ್ ಖಾಲಿ ಇಲ್ಲ. ಒಂದೊಂದು ಸರ್ಕಲಲ್ಲಿ ವಿಲೇಜ್ ಅಕೌಂಟೆಂಟ್ 3, 4, 5 ಜನ ಚಾರ್ಜಲ್ಲಿದ್ದಾರೆ ಕಂದಾಯ ಇಲಾಖೆಯಲ್ಲಿ. ಅದನ್ನು ರಿಕ್ರೂಟ್ಮೆಂಟ್ ಮಾಡಬೇಕು ಅಂತೇಳಿ, ಯಾಕೆ ರೈತರಿಗೆ ಬೇಕಾಗುವಂಥ ಇದು ಇಲಾಖೆಗಳು ಕಂದಾಯ ಇಲಾಖೆ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕೆ ಇಲಾಖೆ ಇರ್ಬೋದು, ಪಶುಸಂಗೋಪನಾ ಇಲಾಖೆ ಇರ್ಬೋದು, ಸಹಕಾರಿ ಇಲಾಖೆ ಇರ್ಬೋದು, ಮೀನುಗಾರಿಕೆ ಇಲಾಖೆ ಇರ್ಬೋದು, ಇವೆಲ್ಲ ಕೂಡಲೇ ಭರ್ತಿ ಮಾಡಬೇಕು ಅಂತ ನಾನು ಸರ್ಕಾರನ ಒತ್ತಾಯ ಮಾಡ್ತೇನೆ ಸಭಾಧ್ಯಕ್ಷರೇ ನಿಮ್ಮ ಮುಖೇನ. ಮತ್ತು ಇವತ್ತು ಮಾನ್ಯ ಸಭಾಧ್ಯಕ್ಷರೇ ಇವತ್ತಿನ ಇದ್ರ ಪ್ರಕಾರ ಅವರೇ ಲೋಕೋಪಯೋಗಿ ಇಲಾಖೆ 1ರಲ್ಲಿ ಮಾನ್ಯ ಸಭಾಧ್ಯಕ್ಷರೇ ಸುಮಾರು 20 ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.